ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಷಯ ಸಂವಿಧಾನದ ವಿಷಯ ಒಕ್ಕೂಟ ವ್ಯವಸ್ಥೆ ಅಂತಕ್ಕಂಥದ್ದು. ಒಕ್ಕೂಟ ವ್ಯವಸ್ಥೆ ಅಂಥೇಳಿ ನಾವು ಹೇಳ್ತೇವೆ. ಈ ಒಕ್ಕೂಟ ವ್ಯವಸ್ಥೆಗೆ ಸಂಯುಕ್ತ ವ್ಯವಸ್ಥೆನೂ ಅಂತ ಹೇಳ್ತಾರೆ. ಇದರ ತದ್ವಿರುದ್ಧವಾದ ಇನ್ನೊಂದು ವ್ಯವಸ್ಥೆ ನಾವು ಏನು ಹೇಳ್ಬೋದು ಅಂತಂದರೆ ಏಕ ಸಂವಿಧಾನ ವ್ಯವಸ್ಥೆ ಅಂತ ಹೇಳ್ಬೋದು. ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಏಕ ವ್ಯವಸ್ಥೆ ಅಂತಲೂ ಹೇಳ್ಬೋದು. ಏಕ ವ್ಯವಸ್ಥೆಗೆ ಇಂಗ್ಲೀಷಲ್ಲಿ ನಾವು ಯುನಿಟರಿ ಅಂತ ಹೇಳ್ತೀವಿ. ಆಮೇಲೆ ಸಂಯುಕ್ತ ವ್ಯವಸ್ಥೆಗೆ ಒಕ್ಕೂಟ ವ್ಯವಸ್ಥೆ ಅಂತಲೂ ಹೇಳ್ತೇವೆ. ಈ ಒಂದು ಚಾಪ್ಟರ್ ಏನಿದೆ ಇದು ನಮ್ಮ ಈ ಸಂವಿಧಾನವನ್ನು ಓದುವಂತಹ ದ್ವಿತೀಯ ಸೆಮಿಸ್ಟರ್ ಪದ್ಧತಿಯಲ್ಲಿ ಇದು ನಮ್ಮ ಸಿಲೆಬಸ್ಸಿನ ಮೊದಲ ಭಾಗವಾಗಿದೆ. ಅಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಫೆಡರೇಷನ್ ಆ್ಯಂಡ್ ದ ಸ್ಟೇಟ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಸ್ಟೇಟ್ ಆರ್ಗನೈಜೇಷನ್ ಅಂದರೆ ನಮ್ಮ ರಾಜಕೀಯ ವ್ಯವಸ್ಥೆ ಅಥವಾ ಭಾರತ ದೇಶದ ವ್ಯವಸ್ಥೆ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಉದ್ದೇಶವೇ ಈ ನಮ್ಮ ಸಿಲೆಬಸ್ಸಿನ ಉದ್ದೇಶ ಆಗಿದೆ ಅಂತಕ್ಕಂಥದ್ದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಒಕ್ಕೂಟ ವ್ಯವಸ್ಥೆ ಅಂದರೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಂಥ ಒಂದು ಈ ಸಂದರ್ಭ ಇದು. ಇಲ್ಲಿ ಮುಖ್ಯವಾಗಿ ಈ ಫೆಡರಲ್ ಸಿಸ್ಟಮ್ ಎಲ್ಲಿ ಒರಿಜಿನೇಟ್ ಆಯಿತು, ಯಾಕೆ ಒರಿಜಿನೇಟ್ ಆಯಿತು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡ್ರೆ, ಸಪೋಸ್ ಇಫ್ ವಿ ಅಂಡರ್ಸ್ಟ್ಯಾಂಡ್ ರಿಯಲಿ ಹೌ ದಿಸ್ ಸಿಸ್ಟಮ್ ಹ್ಯಾಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಅನ್ನೋದನ್ನು ನಾವು ಸ್ವಲ್ಪ ಇತಿಹಾಸವನ್ನು ನೋಡಬೇಕಾಗ್ತದೆ. ನೋಡಿದರೆ ಮಾತ್ರ ನಮಗೇನು ಅನಿಸುತ್ತೆ ಯಾಕಿದು ಬಂತು ಅಂತಕ್ಕಂಥದ್ದನ್ನು ನಾವು ಕ್ಲಿಯರಾಗಿ ಅದನ್ನು ಒಂದು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ. ಇಲ್ಲಿ ನಾವು ಹೇಳಬೇಕಾದ್ರೆ ಅಥವಾ ಈ ಒಕ್ಕೂಟ ವ್ಯವಸ್ಥೆಯನ್ನು ಹೇಳಬೇಕಾದ್ರೆ ನಾವು ಇದನ್ನು ಯಾವಾಗಲೂ ಅಮೇರಿಕದ ವ್ಯವಸ್ಥೆಯೊಂದಿಗೆ ನಾವು ಕಂಪೇರ್ ಮಾಡ್ತಾ ತುಲನೆ ಮಾಡ್ತಾ ನಾವು ಏನು ಮಾಡ್ತೀವಿ, ಇದನ್ನು ಅಭ್ಯಾಸ ಮಾಡ್ತೀವಿ. ಆದ್ದರಿಂದ ಅಮೇರಿಕ ಈ ವ್ಯವಸ್ಥೆಯನ್ನು ಹೇಗೆ ತಂತು ಅಂತ ನೋಡೋದಾದರೆ, ಅಮೇರಿಕ ಏನು ಈ ಬೇರೆ ರಾಷ್ಟ್ರಗಳ ಹಿಡಿತದಲ್ಲಿತ್ತು, ಅದು ಕೂಡ ಸ್ವತಂತ್ರವನ್ನು ಪಡೆಯೋದಕ್ಕೋಸ್ಕರ ಹೋರಾಟ, ಅಮೇರಿಕದ ಕೆಲವು ದೇಶಗಳು ಹೋರಾಟ ಮಾಡಿದವು 1775ರಲ್ಲಿ 1775 ಈ 1775 ಇಸ್ವಿಯಿಂದ ನಾವೇನು ಹೇಳ್ಬೋದು 1789 ಈ ದಿನಗಳಲ್ಲಿ ಹೋರಾಟವನ್ನು ಮಾಡಿ ಅವರು ಮೊದಲು ಒಂದು ವ್ಯವಸ್ಥೆಯನ್ನು ತೊಗೊಂಡು ಬಂದರು. ಆ ವ್ಯವಸ್ಥೆಗೆ ಏನು ಹೇಳ್ತಿರು ಅಂತಂದರೆ, ಇದಕ್ಕಿಂತ ಮೊದಲಿನ ಇತಿಹಾಸವನ್ನು ನಾನು ಹೇಳ್ತೀನಿ. ಅದಕ್ಕೆ ಕಾನ್ಫೆಡರೇಷನ್ ಅಂತ ಹೇಳ್ತಾರೆ. ಕಾನ್ಫೆಡರೇಷನ್ ಕೆಲವೊಂದು ದೇಶಗಳು ಸೇರಿಕೊಂಡು 7-8 ದೇಶಗಳು ಸೇರಿಕೊಂಡು ಆರ್ಟಿಕಲ್ ಆಫ್ ಕಾನ್ಫೆಡರೇಷನ್ ಅಂತ ಮಾಡಿಕೊಂಡ್ರು ಅವರು. ಅದಕ್ಕೆ ಲೀಗ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಅಂದರೆ ಕೆಲವು ದೇಶಗಳು ಏನಕ್ಕೆ ಸೇರಿಕೊಂಡ್ವು, ಅವ್ರ ದೇಶಗಳು ತಮ್ಮ ಸ್ವಾಯತ್ತತೆಯನ್ನು ಉಳಿಸ್ಕೋಬೇಕು, ಅಂದರೆ ಸಾರ್ವಭೌಮತ್ವವನ್ನು ಉಳಿಸ್ಕೋಬೇಕು. ಅಷ್ಟರ ಜೊತೆಗೆ ದೇಶಗಳ ಒಂದು ಗುಂಪಾಗಿ ಅವು ತಮ್ಮನ್ನು ತಾವು ರಕ್ಷಿಸ್ಕೋಬೇಕು. ಹಾಗಾಗಿ ಇಲ್ಲಿ ಕಾನ್ಫೆಡರೇಷನ್ಗೆ ಕೇವಲ ಕೆಲವು ಅಧಿಕಾರಗಳನ್ನು ಕೊಡಲಾಗಿತ್ತು. ಕೆಲವು ಅಧಿಕಾರಗಳಂದರೆ ಟ್ರೀಟಿ ಮಾಡುವಂಥ ಅಧಿಕಾರ, ಯುದ್ಧ ಮಾಡುವಂಥ ಅಧಿಕಾರ ಮತ್ತು ಆರ್ಮಿ ಮತ್ತು ನೇವಿಯನ್ನು ಮೇಂಟೈನ್ ಮಾಡುವಂಥ ಅಧಿಕಾರ. ಇಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಯಾವುದು? ಫೆಡರಲ್ ಗೌರ್ಮೆಂಟಿಂದು. ಅದಕ್ಕೆ ನಾವು ಮೊದಲು ಕಾನ್ಫೆಡರೇಷನ್ ಅಂತ ಕರೆದ್ವಿ. ಈ ಕಾನ್ಫೆಡರೇಷನ್ ಅಂತಕ್ಕಂಥದ್ದು ಮುಂದೆ ಮಾರ್ಪಾಡಾಗಿ ಫೆಡರಲ್ ಸಿಸ್ಟಮ್ ಆಯಿತು ಅಂತ ಹೇಳ್ತೀವಿ. ಅಮೇರಿಕಾ ಫೆಡರಲ್ ಸಿಸ್ಟಮಿಗೆ ಒಂದು ನಿರ್ದಿಷ್ಟವಾದ ಉದಾಹರಣೆ ಅಂಥೇಳಿ ಅಂತಕ್ಕಂಥ ಹಿಸ್ಟ್ರಿಯನ್ನು ನಾವು ತಗೊಳ್ಬೇಕಾಗ್ತದೆ. ಮೊದಲು 7 ರಾಷ್ಟ್ರಗಳು, ನಂತರ 13 ರಾಷ್ಟ್ರಗಳು ಸೇರಿ ಅವ್ರು ಏನು ಮಾಡಿದ್ರು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಮಾಡಿಕೊಂಡ್ರು. ಈ 1789 ಏನು ಹೇಳ್ತೀವಿ, ಇವಾಗ ಅವರ ಕಾನ್ಸ್ಟಿಟ್ಯೂಷನ್ನು ಅಥವಾ ಸಂವಿಧಾನ ಜಾರಿಗೆ ಬಂತು. ಇಟ್ ಹ್ಯಾಸ್ ಕಮ್ ಇನ್ ಟು ಇಫೆಕ್ಟ್ ಫ್ರಮ್ 1789. ಇಲ್ಲಿ ಅವರ ಸಂವಿಧಾನ ಬಂತು. ಓಕೆ, ಫಸ್ಟ್ ಕಾನ್ಸ್ಟಿಟ್ಯೂಷನ್. ಆದರೆ ಈ ಕಾನ್ಸ್ಟಿಟ್ಯೂಷನ್ನು ಫೌಂಡೇಶನಲ್ಲಿ ಇದು ಫೆಡರೇಷನ್ ಸಿಸ್ಟಮ್ ಮೇಲೆ ಆದಂತಹ ಕಾನ್ಸ್ಟಿಟ್ಯೂಷನ್ನು. ಅಂದರೆ ಫೆಡರೇಷನ್ ಅಂತಂದರೆ ಮುಖ್ಯವಾಗಿ 2 ಹಂತದ ಸರ್ಕಾರಗಳಿರ್ತವೆ. ಆ 2 ಹಂತದ ಸರ್ಕಾರಗಳಿಗೆ ನಿರ್ದಿಷ್ಟವಾದ ಕೆಲಸಗಳಿರ್ತವೆ, ನಿರ್ದಿಷ್ಟವಾದ ಪ್ರಕಾರಗಳನ್ನು ಅವ್ರು ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದಂಗೆ ಕಾನ್ಫೆಡರೇಷನಲ್ಲಿ ಕೇವಲ 3 ಅಧಿಕಾರ. ಕಾನ್ಫೆಡರೇಷನ್ ಸಿಸ್ಟಮಲ್ಲಿ 3 ಅಧಿಕಾರ: ಯುದ್ಧ ಮಾಡೋದು, ಟ್ರೀಟಿ ಮಾಡೋದು ಮತ್ತು ನೇವಿ ಮತ್ತು ಆರ್ಮಿನ ಮೇಂಟೈನ್ ಮಾಡೋದು. ಇವಾಗ ಏರ್ಫೋರ್ಸ್ ಬಂದಿದೆ. ಆವತ್ತಿನ ಕಾಲದಲ್ಲಿ ಏರ್ಫೋರ್ಸ್ ಇರಲಿಕ್ಕಿಲ್ಲ ಅಂದ್ಕೊಳ್ತೀನಿ ನಾನು.
ಹಾಗಾಗಿ ಈಗ ಅದನ್ನು ಮುಂದುವರಿತಾ ಇದಕ್ಕಿಂತ ಹೆಚ್ಚಿನ ಅಧಿಕಾರವನ್ನು ಇಲ್ಲಿ ಫೆಡರೇಷನ್ಗೆ ಕೊಡಲಾಯಿತು ಅಂತ ಹೇಳ್ಬೋದು. ಇದು ಈ ಒಕ್ಕೂಟ ವ್ಯವಸ್ಥೆ ಇತಿಹಾಸ. ಈ ಇತಿಹಾಸವನ್ನು ನಾವಿಷ್ಟು ನೋಡಿ, ಹಾಗಿದ್ದರೆ ಫೆಡರಲ್ ಸಿಸ್ಟಮ್ ಮತ್ತು ಯುನಿಟರಿ ಸಿಸ್ಟಮ್ನಲ್ಲಿ ವ್ಯತ್ಯಾಸ ಏನು ಅನ್ನೋದನ್ನು ನಾವು ಇವಾಗ ನೋಡೋದಾದರೆ, ಅಂದರೆ ಫೆಡರಲ್ ವ್ಯವಸ್ಥೆಗೆ ನಾವೇನು ಹೇಳ್ತೀವಿ, ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತೀವಿ. ಇದಕ್ಕೆ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತೀವಿ. ಇದಕ್ಕೆ ಏಕ ವ್ಯವಸ್ಥೆ ಅಂತ ಹೇಳ್ತೀವಿ. ಈ ಒಕ್ಕೂಟ ವ್ಯವಸ್ಥೆ ಮತ್ತು ಏಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಪ್ರಮುಖವಾದ ವ್ಯತ್ಯಾಸಗಳನ್ನು ನಾನಿಲ್ಲಿ ನಿಮಗೇನು ಮಾಡಿದ್ದೀನಿ, ಲಿಸ್ಟ್ ಮಾಡಿದ್ದೀನಿ. ಈ ಲಿಸ್ಟ್ಗಳನ್ನು ಮೊದಲು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಲಿಸ್ಟ್ಗಳನ್ನು ಮತ್ತು ಇದರಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ಗಮನಿಸಿದರೆ ಈ ಕಾನ್ಸೆಪ್ಟಿನ ಅಂದರೆ ಅರ್ಥ ನಿಮಗೆ ಪರಿಪೂರ್ಣವಾಗಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಆದ್ದರಿಂದ ನಾನು ಈ ಕಂಪ್ಯಾರಿಸನನ್ನು ಮಾಡ್ತೀನಿ. ಉದಾಹರಣೆಗೆ ಇನ್ನೂ ಒಂದು ಇತಿಹಾಸವನ್ನು ನಾವಿಲ್ಲಿ ಹೇಳಬೇಕಾಗತ್ತೆ. ಏನಂದರೆ, ಒಂದು ರಾಷ್ಟ್ರ ದೊಡ್ಡದಾದಾಗ ಅಲ್ಲಿ ಈ ಯುನಿಟರಿ ಸಿಸ್ಟಮ್ ಇದೆಯಲ್ಲ, ಈ ವ್ಯವಸ್ಥೆ ನಡೆಯೋದಿಲ್ಲ ಅಂಥೇಳಿ ನಾವು ಹೇಳ್ಬೋದು. ಅಥವಾ ಒಂದು ಚಿಕ್ಕ ರಾಷ್ಟ್ರ ಇದ್ದಾಗ ನಮಗೆ ಫೆಡರಲ್ ಸಿಸ್ಟಮ್ನ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ಬೋದು. ದೇರ್ ಈಸ್ ನೋ ನೆಸೆಸಿಟಿ ಆಫ್ ಎ ಫೆಡರಲ್ ಸಿಸ್ಟಮ್ ಫಾರ್ ಅ ಸ್ಮಾಲ್ ಕಂಟ್ರೀಸ್. ಆ್ಯಂಡ್ ವೇರ್ ಇಫ್ ಎ ಕಂಟ್ರಿ ಈಸ್ ಬಿಗ್, ಐ ಡೋಂಟ್ ಥಿಂಕ್ ದ ಯುನಿಟರಿ ಸಿಸ್ಟಮ್ ವಿಲ್ ಸಕ್ಸಸ್ಫುಲಿ ವರ್ಕ್ ದೇರ್. ಫಾರ್ ದ ಸಿಂಪಲ್ ರೀಸನ್, ಬಿಕಾಸ್ ಇನ್ ಲಾರ್ಜ್ ನೇಷನ್ ಎಟ್ ವೇರಿಯಸ್ ಟೆರಿಟರಿ, ಬೇರೆ ಬೇರೆ ಭಾಗದಲ್ಲಿ ಕಲ್ಚರ್ ಬೇರೆ ಇರುತ್ತೆ, ಭಾಷೆ ಬೇರೆ ಇರುತ್ತೆ, ಅವರ ಅವಶ್ಯಕತೆಗಳು ಬೇರೆ ಇರ್ತವೆ. ಹಾಗಾಗಿ ಅಲ್ಲೇನಾಗುತ್ತೆ, ಅವರ ಅವಶ್ಯಕತೆಗೆ ತಕ್ಕಂತೆ, ಅವರ ಸಂಪ್ರದಾಯಕ್ಕೆ ತಕ್ಕಂತೆ, ಕಲ್ಚರ್ಗೆ ತಕ್ಕಂತೆ ಬೇರೆ ಬೇರೆ ತೆರನಾದಂತಹ ಆಡಳಿತ ವ್ಯವಸ್ಥೆ ಇರಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಫೆಡರಲ್ ಸಿಸ್ಟಮನ್ನು ಉಪಯೋಗ ಮಾಡ್ತೀವಿ. ಆದ್ದರಿಂದ ನೋಡಿ, ಮೊದಲನೇದಾಗಿ ಒಕ್ಕೂಟ ವ್ಯವಸ್ಥೆ ಇರಬೇಕು ಅಂತಂದರೆ ನಾವೇನು ಹೇಳಬೇಕು, ಒಕ್ಕೂಟ ವ್ಯವಸ್ಥೆಯಲ್ಲಿ 2 ಸರ್ಕಾರಗಳಿರ್ತವೆ. ಒಂದು ಫೆಡರಲ್ ಗೌರ್ಮೆಂಟ್, ಅಂದರೆ ರೀಜನಲ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ನಾವು ಮೊದಲು ಬ್ರಿಟಿಷರು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ನಲ್ಲೇ ನಮಗೆ ಫೆಡರಲ್ ವ್ಯವಸ್ಥೆಯನ್ನು ನಮಗೆ ಗುರುತು ಮಾಡಿಕೊಟ್ರು ಅವರು. ದೇ ಹ್ಯಾವ್ actually, in fact, the British is following the unitary system, whereas when they thought of governing India, they introduced the federal system in the 1935 Act itself. At that time, they have created, okay, there is a central government, there is a provincial government. ಓಕೆ, ಆ ಪ್ರೊವಿನ್ಷಿಯಲ್ ಗೌರ್ಮೆಂಟನ್ನು ನಾವೇನು ಹೇಳ್ಬೋದು ಅಂತಂದ್ರೆ ರೀಜನಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಇವತ್ತಿನ ನಮ್ಮ ವ್ಯವಸ್ಥೆಯಲ್ಲಿ ನಾವು ಒಂದು ಕೇಂದ್ರ ಸರ್ಕಾರವನ್ನು ಇಟ್ಕೊಂಡಿದ್ದೀವಿ, ಇನ್ನೊಂದು ರಾಜ್ಯ ಸರ್ಕಾರವನ್ನು ಇಟ್ಕೊಂಡಿದ್ದೀವಿ. ಈ ರೀತಿಯಾದಂಥ 2 ಹಂತದ ರಾಜ್ಯ ವ್ಯವಸ್ಥೆ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವುದನ್ನು ನಾವು ನಮ್ಮ ಭಾರತ ದೇಶದಲ್ಲಿ ಕಾಣಬಹುದು. ಅದರ ಜೊತೆಗೆ ಅದಕ್ಕೇ ನಮ್ಮ ಮೊದಲನೆಯ ವ್ಯತ್ಯಾಸ, ಮೊದಲನೇ ಯುನಿಟರಿ ಮತ್ತು ಫೆಡರಲ್ಗೆ ಮೊದಲನೇ ವ್ಯತ್ಯಾಸ ನಾವೇನು ಹೇಳ್ಬೋದು ಅಂತಂದರೆ, ದೇರ್ ಮಸ್ಟ್ ಬಿ ಎ ರಿಟನ್ ಕಾನ್ಸ್ಟಿಟ್ಯೂಷನ್ ಇನ್ ಫೆಡರಲ್ ಸಿಸ್ಟಮ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಲಿಖಿತ ಸಂವಿಧಾನದ ಅವಶ್ಯಕತೆ ಇದೆ. ಫಾರ್ ದ ಸಿಂಪಲ್ ರೀಸನ್ ದ್ಯಾಟ್ ದೇರ್ ಆರ್ 2 ಗೌರ್ಮೆಂಟ್ಸ್, 2 parties. When there are 2 parties and they want to do something jointly or together, then there must be a contact. Sometimes it is called a compact. When there is a compact or contract, then that should be in writing, because the other party should not encroach or breach the contract. ಆದ್ದರಿಂದ ಈ ಫೆಡರಲ್ ವ್ಯವಸ್ಥೆಯಲ್ಲಿ ಅತಿ ಪ್ರಮುಖವಾಗಿ ಲಿಖಿತವಾದ ಸಂವಿಧಾನ ಇರ್ತದೆ. ಅದು ಅದರ ಒಂದು ಲಕ್ಷಣ, ಅತಿ ಮೂಲಭೂತವಾದಂತಹ ಲಕ್ಷಣ ಅಂತ ಹೇಳ್ಬೋದು. ಇಟ್ ಇಸ್ ಅ ಫಂಡಮೆಂಟಲ್ ಫೀಚರ್ ಆಫ್ ಎ federal government. In a federal government, always we find a written constitution. Whereas, if you go to the unitary system ಅಥವಾ ಏಕ ವ್ಯವಸ್ಥೆಯಲ್ಲಿ ನೀವು ನೋಡಿದಾಗ ಅಲ್ಲಿ ಲಿಖಿತವಾದಂತಹ ಸಂವಿಧಾನದ ಅವಶ್ಯಕತೆ ಇಲ್ಲ. ಒಂದೇ ಸರ್ಕಾರ ಇರ್ತದೆ, ಡಿಸ್ಪ್ಯೂಟ್ ಬರುವಂತಹ ಪ್ರಶ್ನೆನೇ ಬರೋಲ್ಲ. ಮೊನ್ನೆ ನಾವು ನೋಡಿದ್ದೀವಿ, ನಮ್ಮ ಸರ್ಕಾರಕ್ಕೆ ಬರಗಾಲದ ಫಂಡು ರಿಲೀಸ್ ಆದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನನ್ನ ಅಧಿಕಾರ ಕಳೆದುಕೊಂಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಾಗ ಆ ಸಮಸ್ಯೆ ಬಗೆಹರಿತು. ಅದನ್ನು ಎಕ್ಸಾಂಪಲ್ ತಗೋಬೋದು. ಆದರೆ ಸರ್ವೋಚ್ಚ ನ್ಯಾಯಾಲಯ ಹೇಗೆ ಬಗೆಹರಿಸ್ತು? ಯಾಕೆಂದರೆ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಾವಧಾನಗಳನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದೇ ನಮ್ಮ ಜುಡಿಷಿಯರಿಯ ಕೆಲಸ.
ಆದ್ದರಿಂದ ನಾವು ಮೊದಲನೇ ಈ ಡಿಫರೆನ್ಸನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಫೆಡರಲ್ ಸಿಸ್ಟಮನ ಮೂಲವಾದಂತಹ ಲಕ್ಷಣ ಏನು ಅಂತಂದರೆ ಲಿಖಿತವಾದಂತಹ ಕಾನೂನು ಇರಬೇಕು. ಆದರೆ ಅದರ ಅವಶ್ಯಕತೆ ಇಲ್ಲ, ಏಕವ್ಯವಸ್ಥೆಯಲ್ಲಿ ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ಪ್ರಪ್ರಥಮವಾಗಿ ಅರಿತುಕೊಳ್ಬೇಕಾಗ್ತದೆ. ಆಮೇಲೆ ಸಪ್ರೇಟ್ ಫಾರ್ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ ಇಲ್ಲಿ ಸಪ್ರೇಟ್ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಬೇರೆ ಬೇರೆಯಾದ ಸಂವಿಧಾನಗಳಿರ್ತದೆ. ಅಂದರೆ ಟ್ರೂ ಫೆಡರಲ್ ಸಿಸ್ಟಮ್ ಇದೆ, ನಿಜವಾದ ಫೆಡರಲ್ ಸಿಸ್ಟಮ್ಮು ಅಂತ ನಾವು ಹೇಳೋದಾದರೆ ಅಂತಹ ವ್ಯವಸ್ಥೆಯಲ್ಲಿ 2 ಸಂವಿಧಾನಗಳಿರ್ತವೆ. ಅಂದರೆ ರಾಜ್ಯಕ್ಕೆ ಒಂದು ಸಂವಿಧಾನ, ಕೇಂದ್ರಕ್ಕೆ ಒಂದು ಸಂವಿಧಾನ ಇರ್ತದೆ. ಅದನ್ನು ನಾವು ಗಮನ ಹರಿಸಬೇಕು. ದೇರ್ ಆರ್ 2 constitutions, whereas for a unitary system there can be only constitution or there can be no constitution also. ಒಂದೇ ಕಾನ್ಸ್ಟಿಟ್ಯೂಷನ್ ಇರಬಹುದು. ಕಾನ್ಸ್ಟಿಟ್ಯೂಷನ್ ಲಿಖಿತವಾಗಿ ನೋ ಕಾನ್ಸ್ಟಿಟ್ಯೂಷನ್ ಅನ್ನೋದಕ್ಕಿಂತ ನೋ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂದರೆ ನಿಜವಾಗಿ ಲಿಖಿತವಾದ ಸಂವಿಧಾನ ಇರಬೇಕು ಅಂತೇನಿಲ್ಲ. ಉದಾಹರಣೆ ಇಂಗ್ಲೆಂಡ್ ದೇಶಕ್ಕೆ ಅಥವಾ ಬ್ರಿಟಿಷ್ ರಾಜ್ಯಕ್ಕೆ ಲಿಖಿತ ಸಂವಿಧಾನ ಇಲ್ಲ ಅಂತಕ್ಕಂಥದ್ದನ್ನು ನಾವು ಆಲ್ರೆಡಿ ತಿಳಿದುಕೊಂಡಿದ್ದೀವಿ. ಆದರೆ ಅದೇ ನೀವು ಅಮೇರಿಕವನ್ನು ನೋಡಿದರೆ ಅಲ್ಲಿ ಲಿಖಿತವಾದಂತಹ ಸಂವಿಧಾನ ಇದೆ. ಆರ್ಟಿಕಲ್ 1, ಆರ್ಟಿಕಲ್ 2 ಮತ್ತು ಆರ್ಟಿಕಲ್ 3. ಅಮೇರಿಕೆ ಈ 3 ಆರ್ಟಿಕಲ್ಗಳನ್ನು ಅಥವಾ ಅಮೇರಿಕದ ಸಣ್ಣ ಸಂವಿಧಾನ ಈ ಆರ್ಟಿಕಲ್ಗಳನ್ನ ಎಲ್ಲ ನೋಡಿದಾಗ ಅಲ್ಲಿ ರಾಜ್ಯಕ್ಕೆ ಏನು ಅಧಿಕಾರ, ಕೇಂದ್ರಕ್ಕೆ ಏನು ಅಧಿಕಾರ ಅನ್ನೋದು ಕ್ಲಿಯರ್ ಆಗಿದೆ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು. ಮತ್ತು ಈ ಫೆಡರಲ್ ಸಿಸ್ಟಮಲ್ಲಿ 3ನೇ ಪ್ರಮುಖ ಲಕ್ಷಣ ಏನು ಅಂತ ಹೇಳಿದರೆ ದ ಥರ್ಡ್ ಒನ್ ಈಸ್ ಡ್ಯುಯಲ್ ಸಿಟಿಸನ್ಶಿಪ್, ನಾಗರಿಕತ್ವ. ಇಲ್ಲಿ 2 ನಾಗರಿಕತ್ವ ಇರುತ್ತೆ, ದ್ವಿನಾಗರಿಕತ್ವ ಅಂತ ಹೇಳ್ಬೋದು. ನಾವು 2 ನಾಗರಿಕತ್ವವನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ಬೋದು. ಇದನ್ನು ತಿರ್ಗಾ ನಾವು ಅಮೇರಿಕನ್ನೇ ಉದಾಹರಣೆಯಾಗಿ ತೊಗೊಂಡ್ರೆ ಅಮೇರಿಕದ ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂತಹ ಪ್ರಜೆಗಳೇನಿದ್ದಾರೆ ಅವರಿಗೆ ರಾಜ್ಯದ ನಾಗರಿಕತ್ವ ಇರ್ತದೆ. ಉದಾಹರಣೆಗೆ ಒಂದು ರಾಜ್ಯದಲ್ಲಿದ್ದಂತಹ ಅಥವಾ ವಾಷಿಂಗ್ಟನ್ನಲ್ಲಿದ್ದಂಥವನು ಕ್ಯಾಲಿಫೋರ್ನಿಯಾಗೆ ಹೋದರೆ ಅವನು ಆ ರಾಜ್ಯದಲ್ಲಿ ಏನು ಸಿಟಿಸನ್ಶಿಪ್ ಇರುತ್ತೋ ಅಲ್ಲಿರುವಂತಹ ಎಲ್ಲ ಅಧಿಕಾರಗಳು ಅವನು ಇನ್ನೊಂದು ರಾಜ್ಯಕ್ಕೆ ಹೋದಾಗ ಸಿಗುವುದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸರಿಯಾಗಿ ಗಮನಿಸಬೇಕು. ಆದರೆ ಸಿಂಗಲ್ ಸಿಟಿಸನ್ಶಿಪ್ನಲ್ಲಿ ಆ ಒಂದು ಸಮಸ್ಯೆ ಬರುವುದಿಲ್ಲ. ಉದಾಹರಣೆಗೆ ನೀವು ಭಾರತವನ್ನೇ ತೆಗೆದುಕೊಳ್ಳೋದಾದರೆ ಭಾರತದಲ್ಲಿ ಸಿಟಿಸನ್ಶಿಪ್ ಒಂದೇ ನಾಗರಿಕತ್ವ ಇರೋದರಿಂದ ನಾವು ಯಾವ ರಾಜ್ಯದಲ್ಲಿ ಹೋಗಿ ಇದ್ರೂ ಎಲ್ಲ ಅಧಿಕಾರಗಳನ್ನು ಅಂದರೆ ಎಲ್ಲ ಹಕ್ಕುಗಳನ್ನು ನಾವು ಸರ್ಕಾರ ಕೊಡುವಂಥ ಎಲ್ಲ ಹಕ್ಕುಗಳಿಗೂ ಎಲ್ಲ ರಾಜ್ಯಗಳಲ್ಲಿಯೂ ನಾವು ಅರ್ಹರಾಗಿರ್ತೀವಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಆದರೆ ನಾನು ಇಲ್ಲಿ ಯುನಿಟರಿ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನೀವು ಬ್ರಿಟಿಷ್ ಎಕ್ಸಾಂಪಲನ್ನು ತೊಗೊಳ್ಬೋದು. ಇದು ಯಾಕೆ ಭಾರತದಲ್ಲಿ ಈ ರೀತಿ ಇದೆ ಅನ್ನೋದನ್ನು ನಂತರದ ಸಮಯದಲ್ಲಿ ನಾವು ನೋಡಬಹುದು. ಆಮೇಲೆ ಮುಂದುವರೆದು ಇಲ್ಲಿ ಡಿವಿಷನ್ ಆಫ್ ಪವರ್ ಇರ್ತದೆ. ಇನ್ ಫೆಡರಲ್ ಸಿಸ್ಟಮ್ ಅಮೇರಿಕದ ಸಣ್ಣ ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ಈ ಡಿವಿಷನ್ ಆಫ್ ಪವರ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ಸ್ಟೇಟ್. ಅಧಿಕಾರ ವಿಭಜನೆ ಅಂದರೆ ಕೆಲವು ವಿಷಯಗಳಲ್ಲಿ ರಾಜ್ಯಕ್ಕೆ ಅಧಿಕಾರ ಇರ್ತದೆ, ಕೆಲವು ವಿಷಯಗಳಲ್ಲಿ ಕೇಂದ್ರಕ್ಕೆ ಅಧಿಕಾರ ಇರ್ತದೆ. ಅತಿ ಮುಖ್ಯವಾಗಿ ಏನು ಹೇಳ್ಬೋದು ನಾವು ಅಂದರೆ ಸ್ಥಾನಿಕ ವಿಷಯಗಳಲ್ಲಿ ಇನ್ ಲೋಕಲ್ ಮ್ಯಾಟರ್ಸ್ ಆಲ್ವೇಸ್ ಸ್ಟೇಟ್ ವಿಲ್ ಹ್ಯಾವ್ ಎ ಸೇ. ರಾಜ್ಯ ಸರ್ಕಾರಕ್ಕೆ ಅದರದ ಅಧಿಕಾರ ಇರುತ್ತೆ. ಅಂದರೆ ನಾವು ನಮ್ಮ ಸಂವಿಧಾನವನ್ನು ತೆಗೆದುಕೊಂಡ್ರೆ ಅನುಚ್ಛೇದ 7 ನಾವು ನೋಡಿದಾಗ 2ನೇ ಪಟ್ಟಿಯಲ್ಲಿ ನಾವು ರಾಜ್ಯ ಪಟ್ಟಿ ಅಂತ ಹೇಳ್ತೀವಿ. ರಾಜ್ಯ ಪಟ್ಟಿಯ ಎಲ್ಲ ಅಧಿಕಾರಿಗಳು ನಮಗೇನಾಗಿದ್ದೇವೆ ಅಂತಂದರೆ ರಾಜ್ಯಗಳಿಗಿದ್ದಾವೆ. 1ನೇ ಪಟ್ಟಿಯನ್ನು ತೊಗೊಂಡ್ರೆ ಅಥವಾ ಕೇಂದ್ರ ಪಟ್ಟಿಯನ್ನು ತೊಗೊಂಡ್ರೆ ಆ ಎಲ್ಲ ಅಧಿಕಾರಗಳು ಕೇಂದ್ರಕ್ಕೆ ಇವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈ ಡಿವಿಷನ್ ಆಫ್ ಪವರು ಕೂಡ ಯಾಕೆ ಇದು ಭಾಳಷ್ಟು ಪ್ರಮುಖ ಪಾತ್ರ ವಹಿಸ್ತದೆ ಅಂತಂದರೆ ಈ ಸಂವಿಧಾನದಲ್ಲಿ ಇದನ್ನು ನಾವು ಸ್ಪಷ್ಟವಾಗಿ ಬರಿತೀವಿ. ದಿ ಡಿವಿಷನ್ ಆಫ್ ದ ಓನ್ಲಿ purpose of written constitution is to ensure that the power is divided between the provincial government and the federal government. ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಅಧಿಕಾರ ಅಂತಕ್ಕಂಥದ್ದು ಇಲ್ಲಿರಬೇಕು. ಆದರೆ ನಮ್ಮ ಭಾರತದ ವಿಷಯದಲ್ಲಿ ಬಂದಾಗ ಇನ್ನೂ ಒಂದು ಲಿಸ್ಟ್ ಇದೆ, ಅದಕ್ಕೆ ನಾವು ಸಮವರ್ತಿ ಪಟ್ಟಿ ಅಂತ ಹೇಳ್ತೀವಿ. ಓಕೆ, ಆರ್ ದಿ ಕನ್ಕರೆಂಟ್ ಲಿಸ್ಟ್ ದ್ಯಾಟ್ ವಿಲ್ ಸಿ ವೆನ್ ವಿ ಸ್ಟಡಿ ಇಂಡಿಯಾ. ಈಗ ಇದು ಅದನ್ನೇ ನೀವು ನೋಡಿ, ಇಲ್ಲಿ ಡಿವಿಷನ್ ಆಫ್ ಇರೋದೇ ಒಂದು ಸರ್ಕಾರ ಇರ್ತದೆ. ಯುನಿಟರಿ ಸಿಸ್ಟಮಲ್ಲಿ ಒಂದೇ ಒಂದು ಸರ್ಕಾರ ಇರೋದ್ರಿಂದ ನೋ ಡಿವಿಷನ್ ಆಫ್ ಪವರ್. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಥೆರಾಟಿಕಲಿ ನಾವು ಇದನ್ನು ಹೇಳ್ತೇವೆ.
ಈ ಸರ್ಕಾರ ಬೇಕು ಅಂತಂದರೆ ತನ್ನ ಇಷ್ಟದಂತೆ ಕೆಳ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಸರ್ಕಾರಗಳನ್ನ ಮಾಡ್ಬೋದು, ಬಟ್ ಅವ್ರಿಗೆ ಸಾವರೆಂಟಿ ಇರಲ್ಲ, ಸ್ವತಂತ್ರ ಇರಲ್ಲ. ಇಲ್ಲಿ ಹಾಗಲ್ಲ, ಇಲ್ಲಿ ರಾಜ್ಯಕ್ಕೆ ಅದರದೇ ಆದಂತಹ ಸ್ವಾಯತ್ತತೆ ಇದೆ. ಇನ್ ಅದರ್ ವರ್ಡ್ಸ್ ನಾವೇನು ಹೇಳ್ಬೋದು ಅಂದರೆ, ರಾಜ್ಯಕ್ಕೆ ಕೊಟ್ಟಂತಹ ಅಧಿಕಾರಗಳಲ್ಲಿ ಕೇಂದ್ರ ಹಸ್ತಕ್ಷೇಪ ಮಾಡೋದಿಲ್ಲ. ಯಾವುದು? ಫೆಡರಲ್ ಸಿಸ್ಟಮಲ್ಲಿ ಅಥವಾ ಒಕ್ಕೂಟ ಸಿಸ್ಟಮಲ್ಲಿ. ಇನ್ನೂ ಹೇಳ್ತಾರೆ, ಥಿಯರಾಟಿಕಲಿ ಏನು ಹೇಳ್ತಾರೆ ಅಂದರೆ 2 ಸಾವರೆಂಟಿ ಇರ್ತವೆ ಅಂತ ಹೇಳ್ತಾರೆ. ಏನು 2 ಸಾವರೆಂಟಿ ಅಂತಂದರೆ, ಯಾವ ವಿಷಯ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತದೋ ಅದು ರಾಜ್ಯ ಸಾರ್ವಭೌಮತ್ವವನ್ನು ಹೊಂದಿರ್ತದೆ, ಯಾವ ವಿಷಯ ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತದೆ ಅದು ಕೇಂದ್ರ ಸಾರ್ವಭೌಮತ್ವವನ್ನು ಹೊಂದಿರ್ತದೆ ಅಂತಕ್ಕಂಥದ್ದನ್ನು ನಾವು ಇದರ ಥಿಯರಾಟಿಕಲ್ ಕಾನ್ಸೆಪ್ಟಲ್ಲಿ ನಾವು ಕಾಣಬಹುದಾಗಿದೆ. ಆಮೇಲೆ ಇನ್ನು ಮುಂದುವರೆದ ಭಾಗವಾಗಿ ಇನ್ನೂ ಇದನ್ನು ಡೀಪಾಗಿ ಹೋಗ್ತಾ ಇನ್ನೂ ಸಾಕಷ್ಟು ನಾವು ವ್ಯತ್ಯಾಸಗಳನ್ನು ಕಾಣ್ಬೋದು. ನಾವು ಮೂಲಭೂತವಾದಂಥ ವ್ಯತ್ಯಾಸಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಸುಪ್ರೀಮಸಿ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಥವಾ ಎತ್ತರವಾದದ್ದು ಅಥವಾ ಉನ್ನತವಾದದ್ದು ಅಂದರೆ ಯಾವುದನ್ನು ನಾವು ಫಾಲೋ ಮಾಡಬೇಕು, ಅನುಸರಿಸಬೇಕು ಅನ್ನೋ ಪ್ರಶ್ನೆ ಬಂದಾಗ ಅದಕ್ಕೆ ನಾವೇನು ಹೇಳ್ತೀವಿ, ಇಲ್ಲಿ ಸಂವಿಧಾನದ ಸಾರ್ವಭೌಮತ್ವ ಅಥವಾ ಸಂವಿಧಾನದ ಶ್ರೇಷ್ಠತೆ ಅಂತ ಹೇಳ್ತೀವಿ. ಆದರೆ ಇದು ಯಾವುದರಲ್ಲಿ? ಒಕ್ಕೂಟ ವ್ಯವಸ್ಥೆಯಲ್ಲಿ. ಆದರೆ ನೀವು ಯುನಿಟರಿ ವ್ಯವಸ್ಥೆ ತೊಗೊಂಡಾಗ ಅಲ್ಲಿ ಶ್ರೇಷ್ಠತೆ ಯಾರು ಆಗ್ತಾರೆ ಅಂತಂದರೆ ಪಾರ್ಲಿಮೆಂಟ್ ಆಗುತ್ತೆ. ಓಕೆ, ಪಾರ್ಲಿಮೆಂಟ್ ಅಂದರೆ ಜನಪ್ರತಿನಿಧಿಗಳಿರ್ತಕ್ಕಂಥ ಸಂಸತ್ತು ಏನಿದೆ ಅದು ಶ್ರೇಷ್ಠತೆ ಆಗುತ್ತೆ. ಅಂದರೆ ನೀವು ಬ್ರಿಟನ್ನಲ್ಲಿ ತೊಗೊಂಡಾಗ ಅಥವಾ ಇಂಗ್ಲೆಂಡ್ನಲ್ಲಿ ತೊಗೊಂಡಾಗ ಅಲ್ಲಿ ಪಾರ್ಲಿಮೆಂಟ್ ಈಸ್ ಸುಪ್ರೀಮ್. ವೆರಾಸ್ ಇಫ್ ಯು ಟೇಕ್ ಬೋತ್ ಇಂಡಿಯಾ ಆ್ಯಂಡ್ ಅಮೇರಿಕಾ, ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಮ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಮ್ ಯಾಕೆ ಅಂತಂದರೆ, ಸಂವಿಧಾನದಲ್ಲಿ ನಾವು ಅಧಿಕಾರ ವಿಂಗಡಗಳನ್ನು ಮಾಡಿಬಿಟ್ಟಿದ್ದೀವಿ, ಅವನ್ನ ಯಾರೂ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಒಬ್ಬರ ಅಧಿಕಾರದಲ್ಲಿ ಇನ್ನೊಬ್ಬರು ಬರೋದಿಲ್ಲ. ಒಂದು ವೇಳೆ ಬಂದರೆ ತಿರ್ಗಾ ಏನಾಗುತ್ತೆ, ಅಂತಹ ಒಂದು ವ್ಯಾಜ್ಯ ಬಂದಾಗ ರಾಜ್ಯಗಳು ಮತ್ತು ರಾಜ್ಯಗಳ ಮಧ್ಯೆ ಆಗಲಿ, ರಾಜ್ಯ ಮತ್ತು ಕೇಂದ್ರದ ಮಧ್ಯಗಳು ಆಗಲಿ, ಈ ರೀತಿಯಾದಂತಹ ವ್ಯಾಜ್ಯಗಳು ಬಂದಾಗ ಅನುಚ್ಛೇದ 131ರಲ್ಲಿ ನಾವು ಹೇಳ್ತೀವಿ ಏನಂತ, ಇದನ್ನು ಬಗೆಹರಿಸಬೇಕು. ಯಾರು ಬಗೆಹರಿಸ್ತಾರೆ? ಜುಡಿಷಿಯರಿ, ಸರ್ವೋಚ್ಚ ನ್ಯಾಯಾಲಯ ಬಗೆಹರಿಸ್ತದೆ. ಆ ಸರ್ವೋಚ್ಚ ನ್ಯಾಯಾಲಯವು ಕೂಡ ಹಾಗಿದ್ರೆ ಏನಾಗಿರಬೇಕು? ಸ್ವಾಯತ್ತತೆಯನ್ನು ಹೊಂದಿರಬೇಕು, ಸಂಪೂರ್ಣ ಸ್ವಾತಂತ್ರ್ಯವನ್ನು ಹೊಂದಿರಬೇಕು. ಇಟ್ ಇಸ್ ಕಾಲ್ಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಆರ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಅಂತ ಹೇಳ್ತೀವಿ. ನ್ಯಾಯಾಂಗದ ಸ್ವಾಯತ್ತತೆ ಅಥವಾ ನ್ಯಾಯಾಂಗದ ಸ್ವಾತಂತ್ರ್ಯ. ಈ ನ್ಯಾಯಾಂಗ ಸ್ವತಂತ್ರ ನ್ಯಾಯಾಲಯ ಇರಬೇಕು. ಆ ಸ್ವತಂತ್ರ ನ್ಯಾಯಾಲಯ ಯಾವಾಗಲೂ ಏನಂದರೆ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲೂ ಇರಬಾರ್ದು, ರಾಜ್ಯ ಸರ್ಕಾರದ ಅಧೀನದಲ್ಲೂ ಇರಬಾರ್ದು. ಯಾವುದೇ ಸಮಸ್ಯೆಗಳು ಬಂದಲ್ಲಿ ಸಂವಿಧಾನವನ್ನು ರಕ್ಷಿಸುವಂತಹ ಕೆಲಸ ಈ ಏನಿದೆ ಇದು ನ್ಯಾಯಾಲಯಕ್ಕೆ ಇದಕ್ಕೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ದಿ ಜುಡಿಷಿಯರಿ ಎಸ್ಪೆಷಲಿ ಸುಪ್ರೀಂ ಕೋರ್ಟ್ ಈಸ್ ದಿ ಸೆಂಟಿನಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಸೆಂಟಿನಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಅಂದರೆ ಅರ್ಥ ಏನು ಅಂತಂದರೆ, ಅದು ಸಂವಿಧಾನವನ್ನು ರಕ್ಷಿಸುವಂತಹ ಸೈನಿಕ ಇದ್ದ ಹಾಗೆ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಇದು ಒಂದು ವ್ಯವಸ್ಥೆ. ಆಮೇಲೆ ಈ ಫೆಡರಲ್ ಸಿಸ್ಟಮ್ನಲ್ಲಿ ಇನ್ನೂ ಒಂದು ವ್ಯವಸ್ಥೆ ಬರ್ತಕ್ಕಂಥದ್ದು ಏನು ಅಂತಂದರೆ, ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ದ್ವಿಸದನ ಪದ್ಧತಿ ಅಂತಲೂ ಹೇಳ್ತೀವಿ. ಇದನ್ನು ದ್ವಿಸದನ ಪದ್ಧತಿ ಅಂತ ಕರಿತೀವಿ. ಈ ದ್ವಿಸದನ ಪದ್ಧತಿಯನ್ನು ನಾವು ಇಲ್ಲಿ ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ, ಅದರ ವಿವರವನ್ನು ಕೊಡಬೇಕಾಗ್ತದೆ. ಏನು ಅಂತಂದರೆ, 2 ಸದನಗಳಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕೆಳಮನೆ ಏನಾಗುತ್ತೆ ಅಂದರೆ ಜನಪ್ರತಿನಿಧಿಗಳಿರ್ತಾರೆ. ಕೆಳಮನೆಗೆ ನಾವು ಜನಪ್ರತಿನಿಧಿಗಳನ್ನ ನೇಮಿಸ್ತೇವೆ. ಮೇಲ್ಮನೆಗೆ ಏನಾಗುತ್ತೆ ಅಂದರೆ ರಾಜ್ಯದ ಪ್ರತಿನಿಧಿಗಳಿರ್ತಾರೆ. ಅದಕ್ಕೆ ನಾವು ಇಂಡಿಯನ್ ಕಾಂಟೆಸ್ಟಲ್ಲಿ ನಾವೇನು ಹೇಳ್ತೀವಿ, ಲೋಕಸಭಾ ಮತ್ತು ರಾಜ್ಯಸಭಾ ಅಂತ ಹೇಳ್ತೀವಿ. ಲೋಕಸಭಾ ಮತ್ತು ರಾಜ್ಯಸಭಾ. ಲೋಕಸಭೆ ಅಂದರೆ ಜನಪ್ರತಿನಿಧಿಗಳು, ರಾಜ್ಯಸಭೆ ಅಂದರೆ ರಾಜ್ಯದ ಪ್ರತಿನಿಧಿಗಳು. ನೋಡಿ, ಅತಿ ಪ್ರಮುಖವಾಗಿ ಅಮೇರಿಕದಲ್ಲಿಯೂ ಕೂಡ ಈ ಥರದ ವ್ಯವಸ್ಥೆ ಇದೆ. ಇಲ್ಲಿ ರಾಜ್ಯದ ಪ್ರತಿನಿಧಿಗಳು ಅಂತ ಏನು ಹೇಳ್ತೀವಿ ನಾವು, ಆ ಪ್ರತಿನಿಧಿಗಳನ್ನು ಹೇಗೆ ಗುರುತಿಸ್ತಾರೆ ಅಥವಾ ಹೇಗೆ ಆಯ್ಕೆ ಮಾಡ್ತಾರೆ ಅವರು ಅಂತಂದರೆ, 50 ರಾಜ್ಯಗಳಿದ್ದಾವೆ. ಒಂದು ರಾಜ್ಯದಿಂದ ನಿರ್ದಿಷ್ಟವಾಗಿ 2 ಪ್ರತಿನಿಧಿಗಳು, 2 ರಿಪ್ರೆಸೆಂಟೇಟಿವ್ಸ್ ಫ್ರಮ್ ಈಚ್ ಸ್ಟೇಟ್. ಅಂದರೆ ನೀವು ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೋದು ಅಂತಂದರೆ, ನಾವು ಯುನೈಟೆಡ್ ನೇಷನ್ಸ್ನ ಮೀಟಿಂಗ್ ಹೋಗಿಬಿಟ್ಟು ನಾವು ಭಾರಿ ಜನಸಂಖ್ಯೆ ನಮ್ಗೆ ಜಾಸ್ತಿ ಇದೆ, ನಮಗೆ 2 ಮೆಂಬರ್ಶಿಪ್ ಕೊಡಿ ಅಂದ್ರೆ ಆಗೋದಿಲ್ಲ. ನಾವು ಭಾರತವನ್ನು ಒಬ್ಬರೇ ರಿಪ್ರೆಸೆಂಟ್ ಮಾಡ್ತೀವಿ, ಎಲ್ಲ ದೇಶಗಳು ಒಬ್ಬೊಬ್ಬರನ್ನೇ ರಿಪ್ರೆಸೆಂಟ್ ಮಾಡ್ತದೆ. ಆ ಪದ್ಧತಿಯನ್ನು ಅಮೇರಿಕ ಅಳವಡಿಸ್ಕೊಂಡಿದೆ. 50 ರಾಜ್ಯಗಳಿದ್ದರೆ 50 ರಾಜ್ಯಗಳಿಗೂ ನಾವೇನು ಮಾಡಿದ್ದೀವಿ, ಒಂದೊಂದು ರಾಜ್ಯಕ್ಕೆ 2 ಅಲ್ಲಿ ರಾಜ್ಯದ ಪ್ರತಿನಿಧಿಗಳನ್ನ ಅಪ್ಪರ್ ಹೌಸಲ್ಲಿ ನಾವು ಅವ್ರನ್ನ ಆಯ್ಕೆ ಮಾಡ್ತೀವಿ.
ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಫೆಡ್ರಲ್ ಸಿಸ್ಟಮ್. ಬಟ್ ಯುನಿಟರಿ ಸಿಸ್ಟಮಲ್ಲಿ ಅದೆಲ್ಲ ಇಲ್ಲ. ಫೆಡ್ರಲ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಎಲ್ಲ ಸಿಸ್ಟಮ್ಗಳನ್ನ ಇಲ್ಲಿ ಇದು ಒಂದು, ಇವೆಲ್ಲ ಪ್ರಮುಖವಾದ ಲಕ್ಷಣಗಳು ಮತ್ತು ಯುನಿಟರಿ ಮತ್ತು ಫೆಡರಲ್ ಸಿಸ್ಟಮ್ನಲ್ಲಿರ್ತಕ್ಕಂಥ ವ್ಯತ್ಯಾಸಗಳು. ಅಂದರೆ ಏಕ ಏನು ನಾವು ಇದಕ್ಕೆ ಏನು ಹೇಳ್ಬೋದು ಅಂತಂದರೆ ಏಕ ವ್ಯವಸ್ಥೆ ಮತ್ತು ಒಕ್ಕೂಟ ವ್ಯವಸ್ಥೆ, ಈ ಎರಡು ವ್ಯವಸ್ಥೆಗಳಲ್ಲಿರ್ತಕ್ಕಂತಹ ಪ್ರಮುಖವಾದ ವ್ಯತ್ಯಾಸಗಳನ್ನು ನಾವು ಈಗ ಕಂಡುಕೊಂಡಿದ್ದೀವಿ ಅಂತ ಹೇಳ್ಬೋದು. ಈ ರೀತಿಯಾದಂತಹ ವ್ಯತ್ಯಾಸವನ್ನು ಕಂಡುಕೊಂಡ ನಂತರ ಈಗ ನಮ್ಮ ಭಾರತದ ವಾಸ್ತವ ಸ್ಥಿತಿಗೆ ನಾವು ಬರೋಣ. ಭಾರತದಲ್ಲಿ ಯಾವ ಥರನಾದಂತಹ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಿ ಆಮೇಲೆ ನಿರ್ಧಾರ ಮಾಡಬೇಕು ನಾವು ಏನಂತ, ಭಾರತ ಒಕ್ಕೂಟ ವ್ಯವಸ್ಥೆಯೇ ಅಥವಾ ಏಕ ವ್ಯವಸ್ಥೆಯೇ ಅಂತಕ್ಕಂಥದ್ದನ್ನು. ಇಲ್ಲಿ ವೇಡ್ ಅವ್ರು ಹೇಳ್ತಾರೆ, ಇದಕ್ಕೆ ಈ ಎರಡನ್ನೂ ಅವರು ತಾತ್ವಿಕವಾಗಿ ಅನಲೈಸ್ ಮಾಡ್ತಾ ಭಾರತದ ಬಗ್ಗೆ ಅವರು ತಮ್ಮದೇ ಆದ ವ್ಯಾಖ್ಯಾನವನ್ನು ಕೊಡ್ತಾರೆ. ಏನು ಭಾರತದ ವ್ಯವಸ್ಥೆ ಯಾವ ಥರ ಇದೆ ಅಂದರೆ, ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಿಸ್ಟಮ್ ಫೆಡರಲ್ ಅಂತಕ್ಕಂಥದ್ದಕ್ಕೆ ದೇ ಹ್ಯಾಸ್ ಗಿವನ್ ಆ್ಯನ್ ಆನ್ಸರ್. ನಿಮಗೆ ಇದೇ ಪ್ರಶ್ನೆಯನ್ನು ನಮ್ಮ ಪರೀಕ್ಷೆಯಲ್ಲಿ ಕೇಳುವಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ. ಈ ವಿಷಯದ ಮೇಲೆ ಪ್ರಶ್ನೆ ಕೇಳೋದಾತಂದರೆ ಇದನ್ನೇ ಒಂದು ಸ್ಟೇಟ್ಮೆಂಟ್ ಮಾಡಿ ಕೇಳ್ತಾರೆ. ಅದಕ್ಕೆ ಉತ್ತರವನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ನಾವು ಇವಾಗ ಮಾಡ್ಬೋದು. ಈಗ ನಾವು ಇದನ್ನೆಲ್ಲ ತಿಳ್ಕೊಂಡಿರೋದ್ರಿಂದ ನೋಡಿ, ಫೆಡರಲ್ ಗೌರ್ಮೆಂಟ್ ಹ್ಯಾಸ್ ಎ 2 levels. So India has 2 levels of government. India has 2 levels of government. We have got a central government and state government, or union government and state government. ಭಾರತದಲ್ಲಿ ನಾವು 2 ಹಂತದ ಸರ್ಕಾರಗಳನ್ನು ನಾವು ಮಾಡಿದ್ದೀವಿ. ಆ 2 ಹಂತದ ಸರ್ಕಾರಗಳಲ್ಲಿ ಒಂದು ಹಂತದ ಸರ್ಕಾರ ಕೇಂದ್ರ ಸರ್ಕಾರ ಅಥವಾ ಒಕ್ಕೂಟ ವ್ಯವಸ್ಥೆ, ಒಕ್ಕೂಟ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರ. ಈ 2 ಸರ್ಕಾರಗಳು ಕೂಡ ನಮ್ಮ ದೇಶ ಏನಾಗಿದೆ, ಲಿಖಿತ ಕಾನೂನನ್ನು ಹೊಂದಿದೆ. ಅಲ್ಲದೆ ನಮ್ಮ ದೇಶ ಲಿಖಿತ ಕಾನೂನಿನಲ್ಲಿ ಅಧಿಕಾರ ವಿಂಗಡೆಯನ್ನು ನಾವು ಮಾಡಿದ್ದೀವಿ. ದೇರ್ ಇಸ್ ಎ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್, ಸಪರೇಟ್ ಪವರ್, ಡಿವಿಷನ್ ಆಫ್ ಪವರ್ ಮಾಡಿದ್ದೀವಿ ನಾವು. ಈ ಡಿವಿಷನ್ ಆಫ್ ಪವರ್ನಲ್ಲಿ ನಾವೇನು ಮಾಡಿದ್ದೀವಿ, ಅನುಸೂಚಿ 7ರಲ್ಲಿ 3 ಲಿಸ್ಟ್ಗಳನ್ನು ಮಾಡಿದ್ದೀವಿ. ಲಿಸ್ಟ್ 1, ಲಿಸ್ಟ್ 2, ಲಿಸ್ಟ್ 3. ಅದರಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ, ಈ 3 ಪಟ್ಟಿಗಳನ್ನು ಮಾಡಿದ್ದೀವಿ. ಈ 3 ಪಟ್ಟಿಗಳನ್ನು ಮಾಡಿ ನಾವು ಅನುಚ್ಛೇದ 246ರಲ್ಲಿ ಬೇರೆ ಬೇರೆ ಶಾಸಕಾಂಗಗಳಿಗೆ ಇದೆಲ್ಲ ಅಧಿಕಾರವನ್ನು ಕೊಟ್ಟಿದ್ದೀವಿ. ಉದಾಹರಣೆಗೆ ಲಿಸ್ಟ್ 1ನಲ್ಲಿರ್ತಕ್ಕಂಥ ಯೂನಿಯನ್ ಲಿಸ್ಟಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ಕೇವಲ ಕೇಂದ್ರ ಸರ್ಕಾರ ಕಾನೂನು ಮಾಡ್ತದೆ. ಮತ್ತು ಲಿಸ್ಟ್ 2ನಲ್ಲಿ ಇರ್ತಕ್ಕಂಥ ವಿಷಯಗಳು ಅಂದರೆ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಮೇಲೆ ರಾಜ್ಯ ಸರ್ಕಾರ ಕಾನೂನನ್ನು ಮಾಡ್ತದೆ. ಮುಂದುವರೆದು ಕನ್ಕರೆಂಟ್ ಲಿಸ್ಟ್, ಈ ಲಿಸ್ಟಿನಲ್ಲಿ 2 ಸರ್ಕಾರಗಳಿಗೆ ಕಾನೂನನ್ನು ಮಾಡುವಂತಹ ಅಧಿಕಾರ ಇದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಿದೆ ಅಂತಂದರೆ, ಒಂದು ಲಿಸ್ಟ್ನಲ್ಲಿ ಅಥವಾ ಈ ಒಂದು ಪಟ್ಟಿಯಲ್ಲಿ ರಾಜ್ಯ ಒಂದು ಕಾನೂನನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಅದೇ ವಿಷಯದಲ್ಲಿ ಕೇಂದ್ರ ಕಾನೂನು ಮಾಡಿದಾಗ ರಾಜ್ಯದ ಕಾನೂನು ಅಥವಾ ಕಾನೂನಿನ ಯಾವುದೇ ಕಲಮು ಕೇಂದ್ರದ ಕಾನೂನಿಗೆ ವಿರುದ್ಧವಾಗಿದ್ದರೆ ಅಂತಹ ಕಲಂ ಏನಿದೆ ಅದು ಅವತ್ತಿಂದ ನಿಷ್ಕ್ರಿಯಗೊಳ್ಳುತ್ತದೆ. ಇಫ್ ಎ ಲಾ ಇಸ್ ಡನ್ ಇನ್ ಕನ್ಕರೆಂಟ್ ಲಿಸ್ಟ್ as the power is available for both the governments, maybe union or state government, if the law done by the state government is repugnant with the law done by the union or parliament, if the law done by the parliament is having conflict with the law done by the state legislature, then the law of the parliament prevails over the state law. ದಟ್ ಈಸ್ ದಿ ಕಾನ್ಸೆಪ್ಟ್. ನೋಡಿ, ಈ ಒಂದು ಸಂದರ್ಭದಲ್ಲಿ ನಾವು ಯೂನಿಯನ್ನಿನ ಅಥವಾ ಫೆಡರಲ್ ಗೌರ್ಮೆಂಟಿನ ಅಥವಾ ಕೇಂದ್ರ ಸರ್ಕಾರದ ಪ್ರಾಬಲ್ಯತೆಯನ್ನು ಅಥವಾ ಸಂಸತ್ತಿನ ಪ್ರಾಬಲ್ಯತೆಯನ್ನು ಕಾಣಬಹುದಾಗಿದೆ. ಇದು ಒಂದನೇ ವಿಷಯ. ಇನ್ನೊಂದು ವಿಷಯಕ್ಕೆ ಬರೋದಾದರೆ, ಆರ್ಟಿಕಲ್ 249ನಲ್ಲಿ ಏನಾಗಿದೆ ಅಂತಂದರೆ, ಯಾವುದೇ ಒಂದು ದೇಶದ ಹಿತದೃಷ್ಟಿಯಿಂದ ಮಾಡುವಂತಹ ಕಾನೂನು ಅಥವಾ ಆ ಕಾನೂನಿನ ವಿಷಯವು 2ನೇ ಲಿಸ್ಟಲ್ಲಿದ್ದರೆ ಅಥವಾ ರಾಜ್ಯ ಪಟ್ಟಿಯಲ್ಲಿದ್ದರೆ
ಅಂತಹ ವಿಷಯದಲ್ಲಿ ಕೇಂದ್ರ ತನ್ನ ಕಾನೂನನ್ನು ಲಿಸ್ಟ್ 2ರಲ್ಲಿ ಮಾಡುವಂತಹ ಅಧಿಕಾರವನ್ನು ಹೊಂದುತ್ತದೆ. ಆದರೆ ಸಾಮಾನ್ಯವಾಗಿ ಈ ರೀತಿಯಾದಂತಹ ಕೆಲಸವನ್ನು ಮಾಡಬೇಕಾದಾಗ ರಾಜ್ಯಸಭೆ ಅನುಮತಿ ಕೊಡಬೇಕಾಗ್ತದೆ. ರಾಜ್ಯಸಭೆಯಿಂದ ಒಂದು ರೆಸಲ್ಯೂಷನ್ ಪಾಸಾಗಿ ಆ ರೆಸಲ್ಯೂಷನ್ನಿಂದ ಏನು ಮಾಡ್ಬೋದು, ಲಿಸ್ಟ್ 2ನಲ್ಲಿ ಕೇಂದ್ರವೂ ಕೂಡ ಏನು ಮಾಡ್ಬೋದು, ಕಾನೂನನ್ನು ಮಾಡ್ತಕ್ಕಂದ್ರೆ ಸಂಸತ್ತು ಕೂಡ ಕಾನೂನನ್ನು ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್ ಮುಂದುವರೆದು ಅನುಚ್ಛೇದ 250 ಇದನ್ನು ನೀವು ಈ ಅನುಚ್ಛೇದದೊಂದಿಗೆ ನೋಡಿದಾಗ ಆರ್ಟಿಕಲ್ 352, 356 ಆ್ಯಂಡ್ 360. 352 ನಮಗೇನೆಂದರೆ ಇದು ರಾಷ್ಟ್ರದ ತುರ್ತು ಪರಿಸ್ಥಿತಿ, ಇದು ರಾಷ್ಟ್ರಪತಿ ಆಡಳಿತ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ. ಈ 3 ಸಂದರ್ಭಗಳಲ್ಲಿ ಕೇಂದ್ರ ಹೆಚ್ಚಿನ ಅಧಿಕಾರವನ್ನು ಪಡ್ಕೊಳ್ತದೆ. ದಿ ಯೂನಿಯನ್ ವಿಲ್ ಗೆಟ್ ಮೋರ್ ಪವರ್. ಅದನ್ನು ನಾವು ಡೀಟೇಲ್ ಆಗಿ ಅನಲೈಸಿಸ್ ಮಾಡೋದಾದರೆ, ವೆನ್ ಎನ್ ಎಮರ್ಜೆನ್ಸಿ ಈಸ್ ಡಿಕ್ಲೇರ್ಡ್ ಅಂಡರ್ ಆರ್ಟಿಕಲ್ 352 ಇನ್ ದ ಹೋಲ್ ಆಫ್ ದ ಕಂಟ್ರಿ ಆರ್ ಇವನ್ ಪಾರ್ಟ್ ದೇರ್ ಆಫ್, then whatever the power that is available to the state government will automatically vest with the central government, will vest with the union. That is very, in other words, even during this period of emergency, the union or the parliament can make law over the in the list 2 also. Most of the powers will come to the union government. Executive power will come to the union government and the law making power will come to the ಪಾರ್ಲಿಮೆಂಟ್. ಅಂದರೆ ಕಾನೂನು ಮಾಡುವಂಥ ಅಧಿಕಾರ ಸಂಸತ್ತಿಗೆ ಹೋಗ್ತದೆ. ಆಮೇಲೆ ಆಡಳಿತ ನಡೆಸುವಂತಹ ಅಧಿಕಾರ ಏನಾಗ್ತದೆ, ರಾಜ್ಯಪಾಲರಿಂದ ಅದು ರಾಷ್ಟ್ರಪತಿಗಳಿಗೆ ಟ್ರಾನ್ಸ್ಫರ್ ಆಗ್ತದೆ ಅಥವಾ ಶಿಫ್ಟ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಆರ್ಟಿಕಲ್ 356ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ, ರಾಜ್ಯದಲ್ಲಿ ಆ ರಾಜ್ಯದ ಆಡಳಿತ ಮಾಡುವಂತಹ ಸರ್ಕಾರ ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಸುವಲ್ಲಿ ವಿಫಲವಾದಲ್ಲಿ, ಇಲ್ಲಿ ಇನ್ನೂ ಒಂದು ಆರ್ಟಿಕಲ್ ಇದೆ, ಆರ್ಟಿಕಲ್ 365 ಅಂತ ಹೇಳ್ತೀವಿ ನಾವು. ಇದೆಲ್ಲದನ್ನು 365 ಆಗಲಿ 356 ಆಗಲಿ ಇದನ್ನೆಲ್ಲ ನೋಡಿದಾಗ ನಾವು ಏನು ಹೇಳ್ಬೋದು ಅಂತಂದರೆ, ಆ ರೀತಿಯಾದ ಆಡಳಿತ ವೈಫಲ್ಯದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಒಂದು ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಅಲ್ಲಿ ಆಡಳಿತವನ್ನು ನಡೆಸ್ತಕ್ಕಂತಹ ಒಂದು ಅಧಿಕಾರ ಕೇಂದ್ರಕ್ಕೆ ಇದೆ. ಆಮೇಲೆ ಇದೆಲ್ಲ ಆದ ನಂತರ ನಾವು ಇದನ್ನು ನೋಡ್ಬೋದು, ಅನುಚ್ಛೇದ 368. ಈ ಅನುಚ್ಛೇದ 368 ಏನು ಹೇಳುತ್ತೆ ಅಂದರೆ, ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರವನ್ನು ಕೊಡುತ್ತೆ. ಸಂವಿಧಾನ ತನ್ನನ್ನೇ ತಾನು ತಿದ್ದುಪಡಿ ಮಾಡಿಕೊಳ್ಳುವಂತಹ ಅಧಿಕಾರವನ್ನು ನಮ್ಮ ಭಾರತದ ಸಂವಿಧಾನದಲ್ಲಿ ಅನುಚ್ಛೇದ 368ರಲ್ಲಿ ಅಳವಡಿಸಲಾಗಿದೆ. ಅಂದರೆ ಈ ರೀತಿಯಾದಂತಹ ಪ್ರಾವಧಾನ ಇದು ಏನಾಗಿದೆ ಅಂತಂದರೆ, ಈ ಅಧಿಕಾರ ಕೇವಲ ಯೂನಿಯನ್ಗಿದೆ. ಇಟ್ ಈಸ್ ಅವೈಲೇಬಲ್ ಓನ್ಲಿ ಟು ದ ಯೂನಿಯನ್, ಬಟ್ ಇಟ್ ಈಸ್ ನಾಟ್ ಅವೈಲೇಬಲ್ ಟು ದ ಸ್ಟೇಟ್. ಇಟ್ ಈಸ್ ನಾಟ್ ಅವೈಲೇಬಲ್ ಟು ದ ಸ್ಟೇಟ್. ರಾಜ್ಯಕ್ಕೆ ಇಲ್ಲ, ಈ ಅಧಿಕಾರ ಇಲ್ಲ, ಈ ಅಧಿಕಾರ ಇಲ್ಲ. ಅಂದರೆ ಈ ಕಾನೂನಿನ ಬದಲಾವಣೆಯನ್ನು ಮಾಡುವಾಗ ಅಂದರೆ ಸಂವಿಧಾನದ ತಿದ್ದುಪಡಿ ಮಾಡುವಾಗ, ಸಂವಿಧಾನದ ಯಾವುದೇ ಪ್ರಾವಧಾನಗಳು ಅಥವಾ ಅನುಚ್ಛೇದಗಳಿಗೆ ತಿದ್ದುಪಡಿ ತರುವಾಗ, ಆ ತಿದ್ದುಪಡಿ ತರುವಂಥ ಅವಕಾಶ ಹೇಗಿದೆ ಅಂದರೆ, ಒಂದು ಅನುಚ್ಛೇದವನ್ನು ತೆಗಿಬೋದು, ಒಂದು ಅನುಚ್ಛೇದವನ್ನು ಸೇರಿಸ್ಬೋದು, ಇರುವಂಥ ಅನುಚ್ಛೇದವನ್ನು ಬದಲಾವಣೆ ಮಾಡ್ಬೋದು. ಇವೆಲ್ಲ ಅಧಿಕಾರಗಳು ಇವೆ. ಆದರೆ ಈ ಒಂದು ವಿಷಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ನಮ್ಮ ಸಂಸತ್ತು ಕೆಲ ದಿನಗಳಲ್ಲಿ, ಸ್ವಾತಂತ್ರ್ಯ ಪಡೆದಂತಹ ಕೆಲ ದಿನಗಳಲ್ಲಿ ನಾವು ಶಂಕರಿ ಪ್ರಸಾದ್, ಸಜ್ಜನ್ ಸಿಂಗ್, ಕೇಶವಾನಂದ ಭಾರತಿ, ಅದಾದ ನಂತರ ಮಿನರ್ವಾ ಮಿಲ್ಸ್, ವಾಮನ್ ರಾವ್ ಮತ್ತು ಐ.ಆರ್. ಕೊಹ್ಲೋ ಈ ಎಲ್ಲ ಕೇಸುಗಳನ್ನು, ಈ ಎಲ್ಲ ಪ್ರಕರಣಗಳನ್ನು ವಿಶ್ಲೇಷಣೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಒಂದು ಸಲ ಕೇಂದ್ರ ತನ್ನ ಪ್ರಾಬಲ್ಯವನ್ನು, ಕೆಲವೊಂದು ಸಲ ಜುಡಿಷರಿ ತನ್ನ ಪ್ರಾಬಲ್ಯವನ್ನು ತೋರಿಸಿದ್ದನ್ನು ನಾವು ಕಂಡಾಗಿಯೂ ಕೂಡ ಕೇಶವಾನಂದ ಭಾರತಿಯಲ್ಲಿ ತನ್ನಂತಹ ಒಂದು ಮೂಲ ತತ್ವ ಅಂತ ಏನು ಹೇಳ್ತೀವಿ, ಸಂವಿಧಾನದ ಮೂಲ ತತ್ವ, ಅದರಿಂದ ಇದೆಲ್ಲ ಒಂದು ಸ್ಟೆಬಿಲೈಸ್ ಆಗಿದೆ, ಸ್ಥಿರತೆಯನ್ನು ಕಂಡುಕೊಂಡಿದೆ ನಮ್ಮ ಸಂವಿಧಾನದ ಆಡಳಿತ ಅಂಥೇಳಿ ನಾವು ಕಾಣ್ಬೋದು. ಇವಾಗ ನಾವು ಕೊನೆಯದಾಗಿ ಈಗ ಒಂದು ಕನ್ಕ್ಲೂಷನ್ ಭಾಗಕ್ಕೆ ಬರ್ತೇವೆ. ಏನು ಬರ್ತೇವೆ ಅಂದರೆ, ಇವೆಲ್ಲ ಆರ್ಟಿಕಲ್ಗಳನ್ನು ಇವನ್ನೆಲ್ಲ ನೋಡಿದಾಗ, ಇದಲ್ಲದೆ ಕೆಲವೊಂದು ಕೇಸ್ಗಳನ್ನು ನೋಡಿದಾಗ, ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಪ್ರಕರಣ ಬರುತ್ತೆ. ಇನ್ನೊಂದು ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ, ಅದು ಬಹಳ ಮುಖ್ಯವಾದಂತಹ ಪ್ರಕರಣ. ಆ ಪ್ರಕರಣದ ಇಸ್ವಿಯನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ, 1963. ಮತ್ತು ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಅದು ಇತ್ತೀಚಿನ ಕೇಸದು. ಇವೆರಡೂ ಕೇಸುಗಳು ಈ ಫೆಡರಲ್ ವಿಷಯದಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಈ ವಿಷಯದಲ್ಲಿ ನಾವು ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಕೇಸನ್ನು ನಾವು ಅನಲೈಸ್ ಮಾಡೋದಾದರೆ,
ಅಲ್ಲಿ ಒಂದು ಕ್ಲೇಮ್ ಇತ್ತು, ರಾಜ್ಯದ ಒಂದು ಕ್ಲೇಮ್ ಇತ್ತು, ನಾವು ನಮ್ಮ ಸಂವಿಧಾನ ಹೊಂದ್ತೀವಿ, ನಮಗೆ ನಮ್ಮದಂಥ ಅಧಿಕಾರ ಇದೆ. ಅಲ್ಲಿ ಆ್ಯಕ್ಚುಲಿ ಕೇಂದ್ರ ಸರ್ಕಾರ ಯಾವುದೋ ಭೂಮಿಯನ್ನು ಅಕ್ವೈರ್ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯ ಅದಕ್ಕೆ ಅಬ್ಜೆಕ್ಷನ್ ಮಾಡಿತು. ರಾಜ್ಯ ಮತ್ತು ಕೇಂದ್ರಗಳ ಅಧಿಕಾರದ ಮಧ್ಯದ ಡಿಸ್ಪ್ಯೂಟ್ ಇಲ್ಲಿ ಬಂತು, ಡಿವಿಷನ್ ಆಫ್ ಪವರ್. ಆವಾಗ ಜುಡಿಷಿಯರಿ ಹ್ಯಾಸ್ ಬಿಕಮ್ ದ ಆರ್ಬಿಟರ್. ಜುಡಿಷಿಯರಿ ಹ್ಯಾಸ್ ಬಿಕಮ್ ದ ಆರ್ಬಿಟರ್ ಆ್ಯಂಡ್ ದೇ ಹ್ಯಾವ್ ಡಿಸೈಡೆಡ್ ದ ಕೇಸ್. ನೋ, ನೀವು ನಮ್ಮ ಸಂವಿಧಾನವನ್ನು ಪ್ಯೂರ್ ಫೆಡರಲ್ ಸಿಸ್ಟಮ್ ಅಂತ ಹೇಳಿ ಅಂದ್ಕೊಳ್ಳೋ ಹಾಗಿಲ್ಲ. ನಾವು ಏಕ ಸಂವಿಧಾನವನ್ನು ಹೊಂದಿದ್ದೀವಿ. ಒಂದೇ ಸಂವಿಧಾನದಲ್ಲಿ ಇಬ್ಬರಿಗೂ ಯಾವ್ಯಾವ ಅಧಿಕಾರಗಳಿದೆ ಅನ್ನೋದನ್ನು ಹೇಳಿದ್ದೀವಿ. ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ರಾಷ್ಟ್ರದ ಉದ್ದೇಶಕ್ಕೋಸ್ಕರ, ನ್ಯಾಷನಲ್ ಇಂಟ್ರೆಸ್ಟ್ಗೋಸ್ಕರ ನಾವು ನಿಮ್ಮ ಆಸ್ತಿಯನ್ನು ತೆಗೆದುಕೊಳ್ಳೋದಾದರೆ ನಾವು ಅಂದರೆ ಕೇಂದ್ರ ತೆಗೆದುಕೊಳ್ಬೋದು ಅಂತಕ್ಕಂತಹ ತೀರ್ಪನ್ನು ಕೊಟ್ಟಿದೆ. ಇದು ಏನಾಗಿದೆ ಅಂತಂದರೆ ನಾವು ಹೇಳ್ಬೋದು, ಬಲಿಷ್ಠವಾದ ಕೇಂದ್ರ ಸರ್ಕಾರ ಮತ್ತು ಬಲಿಷ್ಠವಾದ ರಾಜ್ಯ ಸರ್ಕಾರವಲ್ಲ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ನಿರ್ಧಾರ ಮಾಡ್ಬೋದು. ಅಂದರೆ ಕೇಂದ್ರಕ್ಕೆ ಹೆಚ್ಚಿನ ಅಧಿಕಾರಗಳನ್ನು ನಾವು ಕೊಟ್ಟಿದ್ದೀವಿ. ಆದ್ದರಿಂದ ನಾವು ಇದನ್ನು ಫೆಡರಲ್ ಅನ್ನೋದ್ರ ಬದಲು ಅಲ್ಟಿಮೇಟ್ಲಿ ನಾವೇನು ಡಿಸಿಷನಿಗೆ ಬರ್ತೀವಿ ಅಂದರೆ ಕ್ವಾಜಿ ಫೆಡರಲ್ ಅಂತೀವಿ, ಅರೆ ಒಕ್ಕೂಟ ವ್ಯವಸ್ಥೆ ಅಂಥೇಳಿ ಹೇಳ್ತೀವಿ. ಈ ಅರೆ ಒಕ್ಕೂಟ ವ್ಯವಸ್ಥೆ ಅಂಥೇಳಿ ನಾವು ಹೇಳೋದಕ್ಕೆ ಇವೆಲ್ಲ ಕಾರಣಗಳು. ಬಹಳಷ್ಟು ವಿಷಯದಲ್ಲಿ ರಾಜ್ಯವನ್ನು ನಿಯಂತ್ರಿಸುವಂತಹ ಅಧಿಕಾರ ಕೇಂದ್ರದಲ್ಲಿ ಹೊಂದಿದೆ. ಟ್ರೂ ಫೆಡರಲ್ ಕಂಟ್ರಿನಲ್ಲಿ, ಅಂದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ, ನಿಜವಾದ ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಷಯಗಳಿಗೆ ಸೀಮಿತವಾಗಿರ್ತದೆ, ಚೇಂಜ್ ಮಾಡುವಂಗಿಲ್ಲ. ಇಲ್ಲಿ ಇನ್ನೊಂದು ಬಹಳಷ್ಟು ದೊಡ್ಡ ವ್ಯತ್ಯಾಸ, ಅದನ್ನು ನಾನಿಲ್ಲಿ ಬರೀಲಿಲ್ಲ, ದೊಡ್ಡದಂಥ ಒಂದು ವ್ಯತ್ಯಾಸ ಏನೆಂದರೆ, ಫೆಡರಲ್ ಸಿಸ್ಟಮಲ್ಲಿ ಟೆರಿಟೋರಿಯಲ್ ಇಂಟೆಗ್ರಿಟಿ ಈಸ್ ಮೇಂಟೈನ್ಡ್ ಅಂತ ಹೇಳ್ತಾರೆ. ಯಾವುದೇ ರಾಜ್ಯ ಇದೆಯಲ್ಲ ಅದರ ಗಡಿಯನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಇವತ್ತಿಗೆ ನೀವು ಉದಾಹರಣೆಗೆ ತೊಗೊಂಡ್ರೆ ಅಮೇರಿಕ ದೇಶವನ್ನು ತೊಗೊಂಡ್ರೆ ಅದರಲ್ಲಿರ್ತಕ್ಕಂಥ 50 ರಾಜ್ಯಗಳ ಗಡಿ ಬದಲಾವಣೆ ಆಗಿಲ್ಲ. ಆದರೆ ನಮ್ಮ ದೇಶದಲ್ಲಿ ಹಾಗಿಲ್ಲ. ನಾವು ಅನುಚ್ಛೇದ 1 ಮತ್ತು 4 ತೊಗೊಂಡು ಅನುಚ್ಛೇದ 2 ಅಥವಾ 3ರಲ್ಲಿ ನಮಗೆ ಪ್ರಾವಧಾನ ಇದೆ. ಏನು ಪ್ರಾವಧಾನ ಇದೆ? ನಮ್ಮ ಸಂಸತ್ತು ಯಾವುದೇ ಸಂದರ್ಭದಲ್ಲಿ ಯಾವುದೇ ರಾಜ್ಯವನ್ನು ವಿಂಗಡಣೆ ಮಾಡ್ಬೋದು, ರಾಜ್ಯದ ಹೆಸರನ್ನು ಬದಲಾವಣೆ ಮಾಡ್ಬೋದು, 2 ರಾಜ್ಯವನ್ನು ಮರ್ಜ್ ಮಾಡ್ಬೋದು, ಒಂದು ರಾಜ್ಯವನ್ನು 2 ರಾಜ್ಯಗಳಿಗೆ ವಿಂಗಡಿಸ್ಬೋದು. ಈ ತೆರನಾದಂಥ ಅನೇಕ ಪ್ರಕ್ರಿಯೆಗಳನ್ನು ನಾವು ಮಾಡಿದ್ದೀವಿ. ಇತ್ತೀಚೆಗೆ ನಾವು ಮಾಡಿದಂತಹ ಅಂಥ ಪ್ರಕರಣ ಅಂತಂದರೆ JNK ರಾಜ್ಯವನ್ನು ನಾವೇನು ಮಾಡಿದ್ದೀವಿ, ಇವಾಗ ಒಡೆದು 2 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದೀವಿ. ಈ ರೀತಿ ಅನೇಕ ಉದಾಹರಣೆಗಳಿದ್ದಾವೆ. ಅದು ಕೂಡ ಕೇಂದ್ರದ ಪ್ರಾಬಲ್ಯತೆಯನ್ನು ತೋರಿಸುವಂತಹ ವಿಧಾನ. ಆದ್ದರಿಂದ ನಾವು ಈಗ ಇದನ್ನು ಒಂದು ಕನ್ಕ್ಲೂಷನ್ಗೆ ತರೋದಾದರೆ, ನಮ್ಮ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆ ಅಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸಾಕಷ್ಟು ಲಕ್ಷಣಗಳು ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಏನಿದೆ ಅದು ನಮ್ಮ ವ್ಯವಸ್ಥೆಯಲ್ಲಿ ನಾವು ಕಾಣ್ತೀವಿ. ಅಲ್ಲದೆ ನಮ್ಮ ವ್ಯವಸ್ಥೆ ಏಕೀಕೃತ ವ್ಯವಸ್ಥೆ ಅಂಥೇಳಿ ನಾವು ಖಡಾಖಂಡಿತವಾಗಿ ಹೇಳೋಕ್ಕಾಗಲ್ಲ. ಆದರೆ ಏಕೀಕೃತ ವ್ಯವಸ್ಥೆಯ ಸಾಕಷ್ಟು ಲಕ್ಷಣಗಳನ್ನು ನಾವು ಇಟ್ಕೊಂಡಿದ್ದೀವಿ. ಪಾರ್ಲಿಮೆಂಟ್ರಿ ಗೌರ್ಮೆಂಟ್ ಇದೆ, ಆಮೇಲೆ ಕೇಂದ್ರ ಸರ್ಕಾರ ಈ ಎಲ್ಲ ವ್ಯವಸ್ಥೆಗಳನ್ನು ಕೇಂದ್ರದ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿರುವಂತಹ ಅನೇಕ ಲಕ್ಷಣಗಳನ್ನು ನಾವು ನೋಡಿದ್ದೀವಿ. ಇವೆಲ್ಲ ನೋಡಿದಾಗ ಏನಾಗುತ್ತೆ ಅಂದರೆ, ಈ ಏಕವ್ಯವಸ್ಥೆಯ ಲಕ್ಷಣಗಳು ನಮ್ಮಲ್ಲಿದ್ದಾವೆ. ಆದ್ದರಿಂದ ನಮ್ಮನ್ನು ನಾವು ಏನು ಹೇಳ್ಕೊಬೋದು ಅಂದರೆ, ಅರೆ ಒಕ್ಕೂಟ ವ್ಯವಸ್ಥೆ ಎಂದು ಹೇಳ್ಬೋದು ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ನಿಮಗೆ ಈ ಮುಂಬರುವ ಯಾವುದೇ ಕಾನೂನಿನ ಪರೀಕ್ಷೆಯಲ್ಲಿ ಈ ವಿಷಯದ ಮೇಲೆ ಪ್ರಶ್ನೆ ಕೇಳಿದಾಗ ನಿರ್ದಿಷ್ಟವಾದಂತಹ ಏನು ನಾನು ವ್ಯವಸ್ಥೆಗಳನ್ನು ನಿಮಗೆ ಹೇಳಿದ್ದೀನಿ, ಇವೆರಡರ ಜೊತೆಗೆ ಈ 2 ಕೇಸ್ ಲಾಗಳನ್ನು ನೀವು ರೆಫರ್ ಮಾಡ್ಬೋದು ಅಂತಕ್ಕಂಥ ಒಂದು ಮಾತನ್ನು ನಾನು ನಿಮಗೆ ಹೇಳ್ತೀನಿ. ಒಂದು ಕೇಸ್ ಲಾ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1963 ಮತ್ತು SR ಬೊಮ್ಮಾಯಿ ಕೇಸ್. ಸಾಕಷ್ಟು ಸಲ ನಾವು SR ಬೊಮ್ಮಾಯಿ ಕೇಸನ್ನು ಕೇಳಿದ್ದೀವಿ. ಓಕೆ, ಈ 2 ಕೇಸ್ಗಳನ್ನು ನೀವು ರೆಫರ್ ಮಾಡ್ಬೋದು. SR ಬೊಮ್ಮಾಯಿ ಕೇಸ್ ಏನಾಗುತ್ತೆ ಅಂತಂದರೆ ಆರ್ಟಿಕಲ್ 356ಗೆ ಸಂಬಂಧಪಟ್ಟಂತಹ ಕೇಸು. ಅದರ ಲಕ್ಷಣಗಳನ್ನು ನೀವು ಓದಿ ತಿಳ್ಕೊಂಡು ಅದು ಫೆಡರಲ್ ವ್ಯವಸ್ಥೆಗೆ ಏನು ಅನುಕೂಲ ಆಯಿತು ಅನ್ನೋದನ್ನು ನೀವು ಬರಿಬೋದು. SR ಬೊಮ್ಮಾಯಿ ಕೇಸಿನ ನಂತರದ ದಿನಗಳು ಮತ್ತು ಮೊದಲಿನ ದಿನಗಳನ್ನು ನಾವು ನೋಡಿದಾಗ, ಮೊದಲಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಗಳು ಯಾವ ಅಧಿಕಾರವಿರುತ್ತೋ ಆ ಪಕ್ಷ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದ ಸರ್ಕಾರಗಳನ್ನು ಮನಬಂದಂತೆ ತೆಗೆದು ಹಾಕುವಂಥ ಪ್ರಕ್ರಿಯೆ ನಡೀತು ಆರ್ಟಿಕಲ್ 356ನಲ್ಲಿ. ಆದರೆ ಇವಾಗ ಅದನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆದರೆ ಇಲ್ಲಿ ವೆಸ್ಟ್ ಬೆಂಗಾಲ್ ರಾಜ್ಯ
ತನ್ನ ಆಸ್ತಿಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅದನ್ನು ತುಂಬ ಪ್ರಶ್ನೆ ಮಾಡಿದಾಗ ನ್ಯಾಯಾಲಯ ಬಂದು, ಅಂದರೆ ನ್ಯಾಯಾಲಯ ಅಲ್ಲಿ ಆರ್ಬಿಟರ್ ಆಗಿ, ಮಧ್ಯಸ್ಥಿಕರಾಗಿ ಬಂದು ನ್ಯಾಯಾಲಯ ಆ ನಿರ್ಣಯವನ್ನು ಬಗೆಹರಿಸಿ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಕ್ಲಾರಿಟಿಯನ್ನು ಅವರಿಗೆ ತಿಳಿಸ್ತು. ಅಂದರೆ ವಿ ಆರ್ ದೋ ಯುನಿಟರಿ ಇನ್ ನೇಚರ್, ಕೆಲವೊಂದು ಪವರ್ಗಳನ್ನು ನಾವೇನು ಮಾಡಿದ್ದೀವಿ, ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಪವರನ್ನು ನಾವು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಈ ಒಂದು ಪ್ರಕರಣದಲ್ಲಿ ನಾವು ಕಾಣ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.